ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡೋದು ಫಿಕ್ಸಾ? ಈಗ ಈ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ನಾಗೇಂದ್ರ ರಾಜೀನಾಮೆಗೆ ಈಗಾಗಲೇ ವಿಪಕ್ಷಗಳು ಪಟ್ಟು ಹಿಡಿದಿದೆ. ರಾಜೀನಾಮೆ ನೀಡಲೇಬೇಕು ಅನ್ನೋದಾಗಿ ಧರಣಿಗಳ ಮೇಲೆ ಧರಣಿಗಳನ್ನ ಮಾಡ್ತಾ ಇದೆ. ಈಗ ರಾಜೀನಾಮೆ ನೀಡೋಕೆ ಸಚಿವರು ಕೂಡ ಸಿದ್ಧರಾಗಿದ್ದಾರಾ ಅನ್ನೋ ಪ್ರಶ್ನೆಗಳು. ನಾಗೇಂದ್ರ ರಾಜೀನಾಮೆ ಬಗ್ಗೆ ದೆಹಲಿಯಲ್ಲಿ ರಾಹುಲ್ ಜೊತೆ ಡಿಕೆಶಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆಯಲ್ಲಿ 1.25 ಗಂಟೆ ಸಿಎಂ ಚರ್ಚಿಸಿದ್ದಾರೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಸಚಿವ ನಾಗೇಂದ್ರಗೆ ಸಂಕಷ್ಟ ಶುರುವಾಗಿದೆ. ಮುಜುಗರ ತಪ್ಪಿಸಲು ರಾಜೀನಾಮೆ ಪಡೆಯಲು ವರಿಷ್ಠರು ಮುಂದಾಗಿದ್ದಾರಾ? ರಾಹುಲ್ ಡಿಕೆಶಿ ಚರ್ಚೆ ವೇಳೆ ಉಪಸ್ಥಿತರಿದ್ದ ಉಸ್ತುವಾರಿ ಸುರ್ಜೇವಾಲಾ ಈಗ ಇದೇ ವಿಚಾರವಾಗಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ತಗೋಬೇಕಾ, ಏನು ಮಾಡಬೇಕು, ಪಕ್ಷಕ್ಕೆ ಮುಂದೆ ಆಗುವಂತಹ ಮುಜುಗರವನ್ನ ತಪ್ಪಿಸಬೇಕು ಅಂದ್ರೆ ಈಗ ನಾಗೇಂದ್ರ ರಾಜೀನಾಮೆಯನ್ನ ತಗೋಬೇಕಾಗತ್ತೆ. ಹಾಗಾಗಿ ಇದೇ ವಿಚಾರವಾಗಿ ದೆಹಲಿಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಡಿಕೆಶಿ ರಾಹುಲ್ ಗಾಂಧಿ ಅವರೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದಾರೆ. 1.25 ಗಂಟೆಗಳ ಕಾಲ ಸಿಎಂ ಉಸ್ತುವಾರಿ ಸುರ್ಜೇವಾಲಾ ಹಾಗೆ ರಾಹುಲ್ ಗಾಂಧಿ ಚರ್ಚೆಯನ್ನ ನಡೆಸಿರುವಂತದ್ದು. ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಬೃಹತ್ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಯಾವುದೇ ತ್ಯಾಗಕ್ಕೆ ಸಿದ್ಧರಿದ್ದಾರೆ ಅನ್ನೋದಾಗಿ ಸಿಎಂ ಡಿಕೆಶಿ ಹೇಳಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಜೊತೆ ಚರ್ಚೆ ನಂತರ ಸಿಎಂ ಡಿಕೆಶಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ನಾಗೇಂದ್ರ ರಾಜೀನಾಮೆ ಸುಳಿವು ಕೊಟ್ಟರ ಸಿಎಂ ಡಿಕೆಶಿ. ಅಂದ್ರೆ ಇಲ್ಲಿ ನಾಗೇಂದ್ರ ಯಾವುದೇ ಒಂದು ವಿಚಾರವಾಗಿ ಯಾವುದೇ ತ್ಯಾಗಕ್ಕೂ ಕೂಡ ಪಕ್ಷಕ್ಕೋಸ್ಕರ ಸಿದ್ಧ ಅನ್ನೋದಾಗಿ ಚರ್ಚೆಯ ನಂತರ ಸಿಎಂ ಡಿಕೆಶಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಒಂದು ರೀತಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುಳಿವನ್ನ ಈಗ ಸಿಎಂ ಡಿಕೆಶಿ ಕೊಟ್ಟಿದ್ದಾರಾ? ನಾಗೇಂದ್ರ ಪಕ್ಷದ ಆಸ್ತಿ, ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕಾಗಿ ನಾಗೇಂದ್ರ ಎಲ್ಲಾ ತ್ಯಾಗಕ್ಕೂ ಸಿದ್ಧ ಅನ್ನೋದಾಗಿ ಸಿಎಂ ಡಿಕೆಶಿ ಹೇಳಿರುವಂತದ್ದು. ಅದು ರಾಹುಲ್ ಗಾಂಧಿ ಅವರೊಟ್ಟಿಗೆ 1.25 ಗಂಟೆಗಳ ಕಾಲ ಚರ್ಚೆ ಮಾಡಿದ ನಂತರದಲ್ಲಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ನಾವು ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಸಿಬಿಐ ಇಡಿ ಕೇಸ್ ತನಿಖೆ ತೀವ್ರತೆ ಕಾರಣಕ್ಕೆ ನಾಗೇಂದ್ರಗೆ ಗೇಟ್ ಪಾಸ್ ಕೊಡ್ತಾ ಇದೆಯಾ ಸರ್ಕಾರ? ಬಿ ನಾಗೇಂದ್ರರಿಂದ ರಾಜೀನಾಮೆ ಪಡೆದು ಮಿನಿ ಕ್ಯಾಬಿನೆಟ್ ಪುನರ್ರಚನೆ. ರಾಹುಲ್ ಗಾಂಧಿ ಜೊತೆ ಸಂಪುಟ ಪುನರ್ರಚನೆ ಬಗ್ಗೆ ಡಿಕೆಶಿ ಇದೇ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ಫೈನಲ್ ಆದ್ರೆ ಆ ಸ್ಥಾನ ಯಾರಿಗೆ ಸಿಗತ್ತೆ? ನಾಗೇಂದ್ರ ರಾಜೀನಾಮೆ ಪಡೆದು ಅನ್ನಪೂರ್ಣ ತುಕಾರಾಂಗೆ ಮಂತ್ರಿ ಸ್ಥಾನ ಏನಾದ್ರೂ ಕೊಡ್ಲಾಗತ್ತ? ಮಹಿಳಾ ಕೋಟಾ ಭರ್ತಿ ಆದ್ರೆ ಬಸವರಾಜ್ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡಬಹುದು. ಈಗ ಒಂದು ಕಡೆ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಚರ್ಚೆ ಜೋರಾಗಿದೆ. ರಾಜೀನಾಮೆ ಬಹುತೇಕವಾಗಿ ಕೊಡ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಸಿಎಂ ಮಾತನಾಡಿದ್ದಾರೆ. ಯಾವ ತ್ಯಾಗಕ್ಕೂ ಕೂಡ ನಾಗೇಂದ್ರ ಸಿದ್ಧ, ಪಕ್ಷನಿಷ್ಠರು ಅವರು.
ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವುದೇ ಒಂದು ದಾರಿಗಳನ್ನ ನಾವು ಮಾಡ್ಕೊಡಲ್ಲ. ಇದು ಬಿಜೆಪಿ ಮಾಡ್ತಾ ಇರುವಂತಹ ಷಡ್ಯಂತ್ರ. ಸಚಿವ ನಾಗೇಂದ್ರ 100ಕ್ಕೆ 100ರಷ್ಟು ರಾಜೀನಾಮೆ ಕೊಡ್ತಾರೆ. ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನೋದಾಗಿ ಆರ್ ಅಶೋಕ್ ಹೇಳಿದ್ದಾರೆ. ಪ್ರತಿದಿನ 1500 ಬಾರಿ ಘೋಷಣೆ ಕೂಗಿದ್ದೇವೆ. ರಾಜೀನಾಮೆ ಒಂದೇ ದಾರಿ. ನಾಗೇಂದ್ರನ ಮನೆಗೆ ಕಳಿಸೋದು ಅಂತ ದೇವರೇ ತೀರ್ಮಾನ ಮಾಡಿದ್ದಾನೆ. ನಾಗೇಂದ್ರ ರಾಜೀನಾಮೆ ಕೊಡದಿದ್ರೆ ಮುಂದಿನ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ. ರಾಜೀನಾಮೆ ಕೊಡದಿದ್ರೆ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೇವೆ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂಥದ್ದು. ಎಲ್ಲರೂ ಕೂಡ ಪ್ರತಿದಿನ ಒಂದು ನಾಗೇಂದ್ರ ರಾಜೀನಾಮೆ ಅಂತಲೇ 1500 ಸರಿ ಹೋಗಿದ್ರು ಪ್ರತಿದಿನ. ನನಗನ್ಸ್ತತೆ ಇಷ್ಟೆಲ್ಲ ನಾಮಾರ್ಚನೆ ಮಾಡಿದ್ಮೇಲೆ ರಾಜೀನಾಮೆ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ 100ಕ್ಕೆ 100%. ಇಷ್ಟೆಲ್ಲ ಹೋರಾಟ ಆದಮೇಲೆ, ಇಷ್ಟೆಲ್ಲ ಧರಣಿ ಹೋರಾಟ ಆದಮೇಲೆ ನಾನು ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ಟಲ್ಲಿ ಸೇರಿಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ. ಸರಿಯಾದಂಥ ಒಂದು ಕಾರಣ ಕೊಡಿ ಅವ್ನು ಸೇರಿಸ್ಕೊಳಕ್ಕೆ. ಅವನೇನು ಅಣ್ಣ ಹಜಾರೇನಾ? ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಲಕ್ಷ್ಮಣ್ ಸವದಿ ಅವರು ಇದು ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು ನೇರ ಸಂಪರ್ಕದಲ್ಲಿ. ಮಂಜು, ಈಗ ಒಂದು ರೀತಿ ಈ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ ಅಂತಾನೆ ಹೇಳಬಹುದು. ಈಗ ಸಿಎಂಎ ಸ್ವತಃ ಮಾತನಾಡಿದ್ದು ನಾಗೇಂದ್ರ ಪಕ್ಷದ ವಿಚಾರವಾಗಿ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದಾರೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಇದು ಒಂದು ರೀತಿ ರಾಜೀನಾಮೆಯ ಸುಳಿವನ್ನ ಕೊಟ್ಟಂತೆಯೇ ಇದೆ. ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಕೊಟ್ಟದ್ದೇ ಆದಲ್ಲಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ, ಆ ಸ್ಥಾನ ಯಾರಿಗೆ ಹೋಗಬಹುದು, ಹಾಗೆ ಇಲ್ಲಿ ಬಹುತೇಕವಾಗಿ ನಾಗೇಂದ್ರ ರಾಜೀನಾಮೆ ಪಕ್ಕಾನ ಅಂತ? ಅದರಲ್ಲಿ 2 ಮಾತಿಲ್ಲ ಅಮೃತ. ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಹುತೇಕ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ಸಿಎಂ ಅವರು ಇನ್ ಬಿಟ್ವೀನ್ ಲೈನ್ಸ್ ಅಂತ ಮಾತಾಡ್ತಾ ಇರುವಂಥದ್ದು, ಅವರು ಮಾತನಾಡಿರುವಂಥದ್ದು ನಾವು ನೋಡಿದ್ರೆ ಎಲ್ಲ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಅನ್ನುವಂತಹ ಪದಗಳ ಬಳಕೆಯನ್ನು ನಾವು ನೋಡಿದರೆ ರಾಜೀನಾಮೆ ಹಂತ ಬಂದುಬಿಟ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಆದರೆ ಅದು ಅಧಿಕೃತ ಆಗುವ ತನಕ ರಾಜೀನಾಮೆ ಅನ್ನುವಂಥ ಪದ ಬಳಸೋದಿಲ್ಲ. ಆದರೆ ಇದರ ಇನ್ನಷ್ಟು ಸ್ಪಷ್ಟತೆಗೋಸ್ಕರ ಮುಖ್ಯಮಂತ್ರಿಗಳ ಕೇಳಲಾಯಿತು, ಯಾವಾಗ ಆಗುತ್ತೆ? ಯಾಕಂದ್ರೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಅವರು, ಅಷ್ಟರ ಒಳಗೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಡಲಾಯಿತು. ಆದರೆ ಅವರು ಅದಕ್ಕೆ ಬೇರೆದ್ದೇ ಉತ್ತರ ಕೊಟ್ಟರು. ಬಿಜೆಪಿ ಅವರು ಯಾವ ರೀತಿ ಸದನದಲ್ಲಿ ನಡ್ಕೊಂಡ್ರು, ಪಾದಯಾತ್ರೆ ಮಾಡೋದಾದ್ರೆ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ, ಪಾದಯಾತ್ರೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿರಿದೆ ಅನ್ನುವಂತಹ ಉತ್ತರವನ್ನು ಕೊಟ್ಟರು. ಆದರೆ ಸಿಎಂ ಅವರು ಇದಕ್ಕೆ ರಾಜೀನಾಮೆ ಅನ್ನುವಂಥ ಒಂದು ಪದವನ್ನು ಮಾತ್ರ ಬಳಸಿಲ್ಲ. ಉಳಿದಂತೆ ಎಲ್ಲ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಅಂದರೆ ಅದರ ಅರ್ಥ ಅದೇ ಬರುತ್ತೆ. ಆದರೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇನ್ನಷ್ಟು ಸ್ಪಷ್ಟವಾಗಿ ಬರಬೇಕಾಗತ್ತೆ. ಇವತ್ತ, ನಾಳೆನಾ ಅಥವಾ ನಾಡಿದ್ದ ಅನ್ನುವಂಥದ್ದು. ಬಟ್ ಈ ವಿಚಾರವಾಗಿ ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಆಯ್ತಾ ಅಂತ ಅಂದರೆ ಎಲ್ಲ ವಿಚಾರಗಳೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಉತ್ತರ, ಸಮಗ್ರ ಉತ್ತರ. ಪ್ರಶ್ನೆ 16 ಇದ್ರೂ ಸಮಗ್ರ ಉತ್ತರವನ್ನು ಅವರು ಎಲ್ಲ ಒಂದು ಲೈನಿನ ಉತ್ತರವನ್ನು ಕೊಟ್ಟರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗಿರುವಂಥದ್ರ ಬಗ್ಗೆ. ಯಾಕಂದರೆ ಇದು ಪ್ರತ್ಯೇಕವಾಗಿ ಇವತ್ತು ಅದೇ ವಿಚಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಎಲ್ಲ ಮಾಹಿತಿ ಹರಡಿತ್ತು. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಏನಾಯಿತು, ಏನಾದರೂ ಡೈರೆಕ್ಷನ್ ಕೊಟ್ರ ಅಥವಾ ಯಾವಾಗ ಪಡ್ಕೊಳ್ತಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕೂಡ ಇತ್ತು. ಆದರೆ ಸಿಎಂ ಅವರು ಎಲ್ಲ ವಿಚಾರಗಳು, ನಾಗೇಂದ್ರ ಅವರ ಪ್ರಕರಣವೂ ಒಳಗೊಂಡಂತೆ ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ರು, ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಮೃತ, ಓಕೆ, ಧನ್ಯವಾದ ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.